So what's up amigos? Welcome back to JC Beeline. ಇನ್ನೊಂದು ಹೊಸ ವ್ಲಾಗ್. ಸೊ ನಾವು ಎಲ್ಲಿದ್ದೀವಿ ಅಂದರೆ ಬ್ಲೂ ಫ್ಲ್ಯಾಗ್ ಬೀಚ್, ಉಡುಪಿ ಹತ್ರ ಇರೋದು. ಪಡುಬಿದ್ರಿ ಎಂಡ್ ಪಾಯಿಂಟ್ ಬೀಚ್ ಅಂತ ಅಲ್ಲಿ ನೋಡಿ ಲೇಔಟ್ ಇದೆ ಮ್ಯಾಪು. ಪಡುಬಿದ್ರಿ ಎಂಡ್ ಪಾಯಿಂಟ್ ಬೀಚ್ ಅಂತ ಇದು. ಸೊ ದಿಸ್ ಇಸ್ ಬ್ಲೂ ಫ್ಲ್ಯಾಗ್. ಏನಕ್ಕೆ ಬ್ಲೂ ಫ್ಲ್ಯಾಗು, ಏನು ಕತೆ ಅಂತ ನೋಡೋಣ ಬನ್ನಿ. ಕಂಬಿಸ್ಲಿ ಮತ್ತು ಎಂಟ್ರಿ ಚಾರ್ಜಸ್ ಇದೆ ಗೈಸ್. ಇದರಲ್ಲಿ ಎಂಟ್ರಿ ಚಾರ್ಜಸ್ ಏನಂದರೆ ಆಲ್ ಡೇ ಪಾಸು ಇದೆ. ಬಟ್ ಅಡಲ್ಟ್ಸ್ ಫಾರ್ 3 hours ಅಡಲ್ಟ್ಸ್ಗೆ 30 rupees ತೊಗೊತಾರೆ. ಮತ್ತು ಕಿಡ್ಸ್ ಬಿಲೋ 14 yearsಗೆ 20 rupees. ಸೊ ಇದು ಚಾರ್ಜಸ್ಸು. ಇದು ಮೇಯ್ನ್ ಏನಕ್ಕೆ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇದಕ್ಕೆ, ಈ ಬೀಚ್ಗೆ, ಇಟ್ಸ್ ಓನ್ಲಿ ಬಿಕಾಸ್ ಆಫ್ ಇಟ್ಸ್ ಕ್ಲೆನ್ಲಿನೆಸ್. ಫುಲ್ ಕ್ಲೀನಾಗಿದೆ ಬೀಚ್ ಮಾತ್ರ. ನೋಡಿ ಅಲ್ಲೇ ಶವರ್ ಇದೆ, ಆಫ್ಟರ್ ಶವರ್ ಮಾಡ್ಕೊಂಡ್ಬಂದಿದ್ದು. ನೀವು ನೀರಲ್ಲಿ ಆಡಿದ್ಮೇಲೆ ಆಫ್ಟರ್ ಶವರ್ ಇದೆ. ಮತ್ತು ಎಲ್ಲ ಅಮ್ಯುನಿಟೀಸ್ ಇದೆ. ಇವಾಗ ಮಕ್ಕಳಿಗೆ ನೋಡಿ ಬರ್ಡೇ ಸೆಲೆಬ್ರೇಷನ್ಸ್ ಇದೆ. ಅಲ್ಲಿ ಬರ್ಡೇ ಇದೆ, 100 rupees ಚಾರ್ಜ್ ಮಾಡ್ತಾರೆ. ನಿಮ್ಮ ಮಕ್ಳಿಗೆ ಬರ್ಡೇ ಇದ್ದರೆ ಯು ಕ್ಯಾನ್ ಪೇ ಆ್ಯಂಡ್ ಯು ಕ್ಯಾನ್ ಸೆಲೆಬ್ರೇಟ್. ಮತ್ತು ನಿಮಗೆ ಕ್ಲೀನ್ ರೆಸ್ಟ್ ರೂಮ್ಸ್ ಇದೆ, ಡ್ರಿಂಕಿಂಗ್ ವಾಟರ್ ಇದೆ, ವಾಟರ್ ಸ್ಪೋರ್ಟ್ಸ್ ಇದೆ. ಸೊ ಇನ್ನೂ ಬೇರೆ ಏರಿಯಾ ಇದೆ ಅಂತ ನೋಡೋಣ. ಹೋಗಿದ್ದು ಆ್ಯಡ್ ಕರಿಂಗ್ ಸರ್. ಬೋಟ್ ತಗೊಂಡು ಕೊಡ್ತಾರೆ ಸರ್. ಗೈಸ್ ಇನ್ನೊಂದು ಏನು ಕ್ರೇಜಿ ಅಂದರೆ ನೋಡಿ, ಫ್ರೆಶ್ ವಾಟರ್ ಲೇಕ್ ಇದೆ. ಹಂಗೆ ಆ ಕಡೆ ತಿರ್ಕೊಂಡು ನೋಡಿ ಬೀಚ್ ಇದೆ. ನೋಡಿ ಹೆಂಗೆ ಮಜಾ. ಈ ಕಡೆ ಬೀಚು, ಈ ಕಡೆ ಲೇಕು. ಕ್ರೇಜಿ. ಈಗ ನೀವು ಫ್ಯಾಮಿಲಿ ಜೊತೆ ಬಂದರೆ ಕಿಡ್ಸ್ ಪ್ಲೇ ಏರಿಯಾನೂ ಇದೆ. ಸೊ ಅವರು ಚಿಲ್ ಮಾಡ್ಬೋದು ಆರಾಮಾಗಿ. ನಾರ್ಮಲ್ ಸ್ಲೈಡು ಎಲ್ಲ ಇದೆ. ಸೊ ಮೇಕ್ ಶೋರ್ ಯು ಟೇಕ್ ಯುವರ್ ಕಿಡ್ಸ್ ಸೊ ದಟ್ ದೇ ವಿಲ್ ಹ್ಯಾವ್ ಫನ್ ಆ್ಯಂಡ್ ದೇ ವಿಲ್ ಹ್ಯಾವ್ ಅ ಗುಡ್ ಟೈಮ್. ಗೈಸ್ ಇಫ್ ಯು ಆರ್ ಅಡ್ವೆಂಚರ್ ಫ್ರೀಕ್ ಅಂದರೆ ನಿಮ್ಮ ಅಡ್ವೆಂಚರ್ ಇಷ್ಟ, ವಾಟರ್ ಸ್ಪೋರ್ಟ್ಸ್ ಇಷ್ಟ ಅಂದರೆ ನೋಡಿ ಇಲ್ಲಿ ಪ್ಯಾಕಿಂಗ್ ಇದೆ, ಪೆಡಲ್ ಬೋಟ್ ಇದೆ, ಮತ್ತು ನಾರ್ಮಲ್ಲು ನೀವೇ ಪ್ಯಾಡಲ್ ಮಾಡ್ಕೊಂಡು ಹೋಗೋದಿದೆ. ಪ್ಯಾಕಿಂಗ್ ಚೆನ್ನಾಗಿರುತ್ತೆ. ಪ್ಯಾಕಿಂಗ್ 15 minutes ಆದರೆ 200, 30 minutes ಆದರೆ 300, 1 hour ಆದರೆ 400. पेडल बोट में जाओ तक है. पेडल बोट ಆದರೆ 150 ಒಬ್ಬರಿಗೆ. ಪರ್ ರೇಟಾ? ನಾಟ್ ಹಾಂ, ಬೋಟಲ್ಲಿ ಪರ್ ಪ್ರೈಸ್ ಚಾರ್ಜಸ್. ಕಾಯಾಕಿಂಗ್ 15 minutes 200, 30 minutes 350, ಕಾಯಾಕಿಂಗ್ ಅನ್ಲಿಮಿಟೆಡ್ 500. ಆಸ್ ಪರ್ ಯುವರ್ ಚಾಯ್ಸ್ ಚೂಸ್ ಮಾಡಿಕೊಡಿ, ಪೆಡಲ್ ಹೊಡಿತಾ ಇರಿ.
ಗೈಸ್ ಏನು ಕ್ರೇಜಿ ಆಗಿದೆ ಗೊತ್ತಾ, ಫುಲ್ ಗುಹೆ ಥರ ಇದೆ ನೋಡಿ. ಇಲ್ಲಿ ಮುಂದೆ ಒಂದು ಡೆಲ್ಟಾ ಪಾಯಿಂಟ್ ಅಂತಿದೆ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ. ನೀವು ಬ್ಲೂ ಫ್ಲ್ಯಾಗ್ ಬೀಚಿಗೆ ಬಂದಾಗ ಇಲ್ಲಿ ಡೆಲ್ಟಾ ಪಾಯಿಂಟ್ ಅಂತ ಸಿಗುತ್ತೆ. ಡೆಲ್ಟಾ ಪಾಯಿಂಟ್ ಏನಂದರೆ ನೋಡಿ, ಇಲ್ಲಿ ಫ್ರೆಶ್ ವಾಟರ್ ಲೇಕ್ ಇದೆಯಲ್ಲ, ಈ ಫ್ರೆಶ್ ವಾಟರು ಮತ್ತು ಬೀಚು ಎರಡೂ ಸೇರೋ ಪಾಯಿಂಟ್ನ ಡೆಲ್ಟಾ ಪಾಯಿಂಟ್ ಅಂತ ಕರೀತಾರೆ. ಬಟ್ ಇವಾಗ ಇದು ಕುಡಿಯೋಕ್ಕಾಗಲ್ವಂತೆ. ಇಂಜಿನೆಲ್ಲ ಫ್ರೆಶ್ ವಾಟರ್ ಲೇಕ್ ಅಂದರೆ ದಿಸ್ ಇಸ್ ನಾಟ್ ಡ್ರಿಂಕಬಲ್. ಯಾಕಂದರೆ ಆ ಕಡೆಯಿಂದ ಸಮುದ್ರದ ನೀರು ಆ ಕರೆಂಟ್ಗೆ ಇದಕ್ಕೆ ಬಂದು ಸೇರ್ಕೊಂಡಿರುತ್ತಲ್ಲ, ಸೊ ಅದಕ್ಕೆ ಈ ನೀರು ಕುಡಿಯೋಕ್ಕಾಗಲ್ಲ. ಸೊ ಇವಾಗ ನೋಡಿ, ಇದೇ ಆ್ಯಕ್ಚುಲಿ ಡೆಲ್ಟಾ ಪಾಯಿಂಟು. ಸೊ ಹೈ ಟೈಡ್ಸ್ ಇದೆ ಅಂದ್ಬಿಟ್ಟು ನಮಗೆ ಮುಂದೆ ಹೋಗಿ ಬಿಡ್ತಾಯಿಲ್ಲ, ಅದಕ್ಕೆ ನೋಡಿ ಇಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಸೊ ಇದೇ ಲಾಸ್ಟ್ ಪಾಯಿಂಟು. ಬಟ್ ನಿಮಗೆ ಅದು ಸೇರೋ ಒಂದು ಜಾಗ ಇಲ್ಲಿಂದ ತೋರಿಸ್ತೀನಿ, ಒಂದು ನಿಮಿಷ. ಅಲ್ಲಿ ನೋಡಿ, ಅಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ, ಸೊ ಈ ನೀರೇ ನೋಡಿ, ಈ ನೀರೇ ಇಲ್ಲಿಂದನೇ, ಈ ಕೆರೆ ನೀರು ನೋಡಿ, ಇಲ್ಲಿಂದಾನೇ ಹಿಂಗೆ ಬಂದು ಅಲ್ಲಿ ನೋಡಿ, ಅಲ್ಲಿ ಹೋಗ್ತಾ ಇದೆ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಆ ನೀರು ಹಂಗೆ ಹೋಗಿ ಸ್ಟ್ರೈಟ್ ಹೋಗಿ ಅಲ್ಲಿ ಸಮುದ್ರಕ್ಕೆ ಜಾಯಿನ್ ಆಗ್ತಾಯಿದೆ. ಸೊ ಅಲ್ಲಿ ಜಾಸ್ತಿ ಹೈ ಟೈಡ್ ಇದೆ ಅಂದ್ಬಿಟ್ಟು ನೋಡಿ, ಝೂಮ್ ಹಾಕಿದ್ದೀನಿ. ಆ ನೀರು ಅಲ್ಲೇ ಫ್ಲೋ ಆಗಿಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅದು ಸಮುದ್ರಕ್ಕೆ ಹಂಗೆ ಹೋಗ್ಬಿಟ್ಟು ಜಾಯಿನ್ ಆಗ್ತಾಯಿದೆ. ಸೊ ಕ್ರೇಜಿಯಾಗಿದೆ. ಸೊ ದಿಸ್ ಇಸ್ ಡೆಲ್ಟಾ ಪಾಯಿಂಟ್, ವಂಡರ್ಫುಲ್ ಬ್ಲೂ ಫ್ಲ್ಯಾಗ್ ಬೀಚ್. ಸೊ ಮತ್ತೆ ಸಿಗೋಣ ಅಂತ ಹೇಳ್ತಾ, ನಮ್ಮ ಕ್ರ್ಯೂ ಕಡೆಯಿಂದನೂ ನನ್ನ ಕಡೆಯಿಂದನೂ ಅಡಿಯೋಸ್. ಬಾಯ್ ಬಿಡಿ ಒಂದು ಟಾಟಾ, ಬಾಯ್ ಬಾಯ್.